ರುದ್ರಾಶ್ರಮದಲ್ಲಿ ಹೇಗೆ ನಡೀತಾ ಇದೆ ನಿಮ್ದು? ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಇದು ಕೆಲಸ ನಾವು ಮಾಡ್ತಾ ಇರೋದು 1 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಇಲ್ಲೆಲ್ಲ 10 ಜನ ಇದೀವ್ರಿ ನಾವು. ನಮ್ಮ ತಾಯಿದವ್ರು ಅಂತ ತಿಳ್ಕೊಂಡು ನಾವು ಅವರಿಗೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಳತ್ತೀನ್ರಿ. ಅವ್ರದ್ದು ಅಡಿಗೆ ಮಾಡೋದ್ರ ಖಾರ ಉಪ್ಪ ಎಲ್ಲ ನೋಡಿ ನೋಡಿ ಮಾಡ್ತೀವ್ರಿ ನಾವು. ಅನಿಸ್ತಾ ಇದೆ ಈ ರುದ್ರಾಶ್ರಮ ರೀ ನಿಮಗೆ? ವ್ಯವಸ್ಥೆ ಎಲ್ಲ ಸರಿ ಇದೆಯಾ? ಊಟ ಎಲ್ಲ ಸರಿಯಾಗಿ ಕೊಡ್ತಾರಾ? ಹಾಂ. ರುದ್ರಾಶ್ರಮಕ್ಕೆ ಬಂದು ಎಷ್ಟು ದಿವಸ ಆಯ್ತಮ್ಮ? 3-4 ತಿಂಗಳಾಯ್ತಾ? ಹೇಗೆ ನಿಮಗೆಲ್ಲ ವ್ಯವಸ್ಥೆ ಹೇಗಿದೆ ಇಲ್ಲಿ? ಚೆನ್ನಾಗಿದೆ. ಊಟ ಎಲ್ಲ ಸರಿಯಾಗಿ ಕೊಡ್ತಾರೆ? ಹಾಂ ಹಾಂ. ಟೈಮ್ ಕೊಡ್ತಾರೆ? ನಾವು ಇಲ್ಲಿ ಇದ್ದವರಿಗೆಲ್ಲ ಕರೆಕ್ಟಾಗಿ ಟೈಮಿಗೆ ಊಟ ಕೊಡ್ತಿದ್ದೀವಿ ರೀ. ಎಲ್ಲ ಬಿಸಿ ಬಿಸಿ ಊಟ ಮಾಡಿಸಿ ಆವತ್ತಿನ ದಿವಸ ಸ್ವಚ್ಛತೆ ಫುಲ್ಲು ಚಲೋ ಕ್ವಾಲಿಟಿ ಇರೋದು ಊಟ ಕೊಡ್ತಾಯಿದ್ದೀವಿ. ಬೆಳಗ್ಗೆ ಟೀ ಮತ್ತು ಟಿಫನ್ನು, ಮಧ್ಯಾಹ್ನ ಊಟ, ಸಾಯಂಕಾಲ ಟೀ ಮತ್ತು ರಾತ್ರಿ ಊಟ ಕರೆಕ್ಟಾಗಿ ಅವರಿಗೆ ಹೈಜಿನಿಕ್ ಇರೋದು ಊಟ ಕೊಡ್ತಾಯಿದ್ದೀವಿ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಆ ಥರ ಊಟ ಕೊಟ್ಟು ಅವ್ರಿಗೆ ನೋಡ್ಕೊತಾ ಇದ್ದೀವಿ. ಮತ್ತು ಕಿಚನ್ ನೋಡಿದ್ರಲ್ಲ ಫುಲ್ ನಮ್ಮದೆಲ್ಲ ಕ್ಲೀನ್ ಇರುತ್ತೆ. ಮತ್ತು ನಮ್ಮದೆಲ್ಲ ಫುಡ್ ಗ್ರೇನ್ಸ್ ಎಲ್ಲ ಫುಡ್ ಕ್ವಾಲಿಟಿ ಇರುತ್ತೆ. ಯಾವುದೋ ಆ ಥರ ಈ ಥರ ಎಲ್ಲ ನಾವು ಸನ್ಫ್ಲವರ್ ಆಯಿಲೇ ಯೂಸ್ ಮಾಡೋದು, ಚಲೋ ಅಕ್ಕಿ ಯೂಸ್ ಮಾಡೋದು. ಒಬ್ರಿಗೆ ಇದು ರೊಟ್ಟಿ ಬೇಕಾಗುತ್ತೆ, ಅವ್ರಿಗೆ ಚಪಾತಿ ಬೇಕಾಗುತ್ತೆ, ಅವ್ರು ಬೇಕಾಗಿರೋ ಪದಾರ್ಥ ಕೊಟ್ಟು ಅವ್ರಿಗೆ ನೋಡ್ಕೊತಾ ಇದ್ದೀವಿ ಸರ್. ಈಗ ಎಷ್ಟು ವರ್ಷಗಳಿಂದ ಆರಂಭ ಮಾಡಿದ್ದೀರಿ ಸರ್? 8 ವರ್ಷ ಸರ್. 8 ವರ್ಷಗಳಿಂದ ಆರಂಭ ಮಾಡಿದ್ದೀರಿ. ಈ ರುದ್ರಾಶ್ರಮದಿಂದ ಎಷ್ಟು ಜನರಿಗೆ ನೀವು ಈ ರುದ್ರಾಶ್ರಮದಲ್ಲಿ ಇಟ್ಟುಕೊಂಡಿದ್ದೀರಿ ಸದ್ಯಕ್ಕೆ? ಈಗ 10 ಜನ ಇದ್ದಾರೆ ಸರ್. 10 ಜನ ಇದ್ದಾರೆ. ಅವರಿಗೆಲ್ಲ ಹೇಗೆ ವ್ಯವಸ್ಥೆ ಇದೆ ಸರ್? ಅವರಿಗೆಲ್ಲ ಊಟ, ಬಟ್ಟೆ ಮತ್ತು ಬೇಸಿಕ್ ಮೆಡಿಸಿನ್ಸು ಇರೋದು. ಡೈಲಿ ಆಗಿ ವೀಕ್ಲಿ ಒಂದು ದೇವಸ್ಥಾನ ಟ್ರಿಪ್ಪು, ಮಂತ್ಲಿ ಒಂದ್ಸಲ ಹೆಲ್ತ್ ಚೆಕಪ್ಪು ಇವೆಲ್ಲ ಮಾಡಿಸ್ತಾ ಇದ್ದೀವಿ ಸರ್. ಮತ್ತೆಲ್ಲ ಏನೆಲ್ಲ ವ್ಯವಸ್ಥೆಗಳಾಗಿದೆ ಸರ್? ಈಗ ನೀವು ನೋಡಿದ್ರಲ್ಲ ಸರ್, ಒಳಗೆ ಯಾವ ರೀತಿ ಫೆಸಿಲಿಟಿ ಅಂತೇಳಿ ಸಂತೋಷ್ ಪಾಟೀಲ್ ಅಂತೇಳಿ ನಮ್ಮ ಟ್ರಸ್ಟಿ ಅವರು ತಂದೆ ತಾಯಿ ಇಲ್ಲ ಸರ್, ಅವ್ರ ತಂದೆ ತಾಯಿ ಥರನೇ ನೋಡ್ಕೋಬೇಕು ಅಂತೇಳಿ ಅವ್ರು ಹೆಲ್ಪ್ ಮಾಡ್ಲತ್ತಾರೆ ಸರ್. ಅವ್ರು ಸ್ವಂತ ದುಡ್ಡಿಲಿಂತ ಎಲ್ಲ ಖರ್ಚು ಮಾಡ್ತಾರೆ. ಸ್ವಂತ ಮನಿ ಸರ್, ಸ್ವಂತ ಮನಿನೇ ಅವರು ಓಲ್ಡ್ ಏಜ್ ಹೋಮಿಗೆ ಕೊಟ್ಬಿಟ್ರೆ ಸರ್. ಅದಕ್ಕೆ ತಾವು ಯಾರಾದರೂ ಹೆಲ್ಪ್ ಮಾಡೋದು ಇಚ್ಛೆ ಇತ್ತಂತಂದ್ರೆ ಹೆಲ್ಪ್ ಮಾಡ್ಬೋದು ಸರ್, ಸಹಾಯ ಮಾಡ್ಬೋದು. ರಾಜಕೀಯದವ್ರು ಆಗ್ಬೋದು, ಉದ್ಯಮಿಗಳಾಗ್ಬೋದು, ಯಾರಾದರೂ ತಮ್ಮ ಸ್ವಂತ ಇಚ್ಛೆಯಿಂದ ಏನಾದರೂ ಹೆಲ್ಪ್ ಮಾಡಬೇಕಂದ್ರೆ ಹೆಲ್ಪ್ ಮಾಡ್ಬೋದು ಸರ್, ಅಷ್ಟೇ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.